ಮತ್ತು ಶಿವನ ಕ್ಷೇತ್ರ 12 ಕ್ಷೇತ್ರಗಳನ್ನ ಹೇಳ್ತಾರೆ. ಸೌರಾಷ್ಟ್ರ, ಸೋಮನಾಥ, ಓಕೆ, ಹಾಂ. ಮಲ್ಲಿಕಾರ್ಜುನ ಅಂತೇಳಿ. ಒಟ್ಟಾರೆ ಉತ್ತರ ಭಾರತ ಎಲ್ಲ ಒಂದು ಕಲ್ಪನೆ ಅಭಿವೃದ್ಧಿಗಳ ಬಗ್ಗೆ ಎರಡು ಭಾಗದಲ್ಲಿ ಅನೇಕ ಚಿತ್ರಗಳನ್ನೆಲ್ಲ ಸೇರಿರುವಂತಹ ತರಿಸಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ದೇವಸ್ಥಾನ ಒಳಗೆ ಬಂದ್ರೆ ಕೂಲ್ ಆಗ್ತಾ ಹೋಗುತ್ತೆ, ಟೆಂಪರೇಚರ್ ತುಂಬ ಕೂಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ದೇವಸ್ಥಾನಗಳಿಗೆ ಹೋಗೋದೇ ನಮ್ಮ ಮನಸ್ಸು ನೆಮ್ಮದಿ ಸಿಗುತ್ತೆ. ಹೌದೌದು, ಖಂಡಿತ. ಹಾಗೆ 10 ನಿಮಿಷ ಕೂತು ಬಿಟ್ರೆ ಇಂತಹ ಅಂದ್ರೆ ಒಂಥರ ರೋಮಾಂಚನವಾದಂತಹ ಸ್ಥಿತಿ ಅಂತ ಅತ್ಯಂತ ಸಂತೋಷ. ಅದಕ್ಕೆ ನಾವು ಹುಡ್ಕೊಂಬಂದಿದ್ವಿ ಬೆಂಗಳೂರಿಂದ. ಕೂಲ್ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲ ಕಡೆ ದೇವಸ್ಥಾನಗಳಿಗೆ ಹೀಗಾಗೈತೆ ಏನೇನೋ ಇದ್ರೂ ಸಹ ತುಂಬ ವಾಸ್ತುವನ್ನು ದೇವಸ್ಥಾನದ ಆಡಳಿತಗಳು ಅಂತಿದ್ದಾವೆ, ಅದರ ಪ್ರಕಾರವಾಗಿ ನಿರ್ಮಾಣ ಆಗಿದೆ. ಇದನ್ನು ಈ ಕಾಲದ 15 ವರ್ಷ 45 ಜನ ಕೆತ್ತನೆ ಮಾಡಿದ್ದಾರೆ. 15 ವರ್ಷಗಳ ಕಾಲ 45 ಜನ ಶಿಲ್ಪಿಗಳು ಈಗ ಮತ್ತೆ ಕೆತ್ತನೆ ಮಾಡಿದ್ದಾರೆ. ಇದು ಸಂಪೂರ್ಣ ಒಂದು ಒರಿಸ್ಸಾ ಭುವನೇಶ್ವರದಿಂದ ಬಂದಿರುವಂತಹ ರೆಡ್ ಸ್ಟೋನಲ್ಲಿ ಸಂಪೂರ್ಣ ಕೆತ್ತನೆ ಮಾಡಿದ್ದಾರೆ. ಪೂರ್ತಿಯಾಗಿ ಭಾಳ ಚೆನ್ನಾಗಿದೆ. ಹೊರ್ತು ನಾವು ಬಂದಿದ್ದು ಅದಾಗಿ ಮತ್ತೆ ಇಲ್ಲಿರುವಂಥದ್ದು ಹಿಂದ್ಗಡೆ ತುಂಬ ಅದ್ಭುತವಂತ ವಿಗ್ರಹ ನೀವು ನೋಡ್ಬೋದು. ಹಿಂದ್ಗಡೆಗೆ ಶಿವ ಮಂಡಿ ಕೂತು ಸುಬ್ರಹ್ಮಣ್ಯ ಸ್ವಾಮಿನ ಎತ್ತಿ ಹಿಡ್ಕೊಂಡಿರುವಂಥದ್ದು. ಮಗನೇ ಬ್ರಹ್ಮಜ್ಞಾನಿಯಾಗಿ ತಂದೆ ಕಿವಿಯಲ್ಲಿ ಓಂಕಾರನ ಉಪದೇಶ ಮಾಡ್ತಾ ಇರುವಂತಹ ವಿಗ್ರಹ ಎಲ್ಲೂ ನಮಗೆ ಸಿಗುತ್ತೆ. ತಮಿಳುನಾಡಲ್ಲಿ ಒಂದು ಕಡೆ ಇದೆ. ಸುಬ್ರಹ್ಮಣ್ಯ ಮುರುಗನ್ ಅಂತ ಹೇಳ್ತಾರೆ. ಹೋಗಿದ್ದೀವಿ. ಸುಬ್ರಹ್ಮಣ್ಯ ಸ್ವಾಮಿ ತಂದೆಗೆ ಓಂಕಾರ ಗುರುವಾಗಿ ಓಂಕಾರನ ಉಪದೇಶ ಮಾಡ್ತಾ ಇರುವಂತಹ ಆಗ ತಂದೆ ಆಶ್ಚರ್ಯ, ಅಂತಹ ಮಗ ಹುಟ್ಟಿದಾನೆ, ವಿದ್ಯಾವಂತ ಮಗ ಹುಟ್ಟಿದಾನೆ ಅಂತ ಕೈ ಹೀಗಿಟ್ಟು ಆಶ್ಚರ್ಯ ವ್ಯಕ್ತಪಡಿಸಿ ಮತ್ತೆ ಶಿವಲಿಂಗವನ್ನು ಸರಿಯಾಗಿ ನೋಡಿದರೆ ಶಿವ ಹೀಗೆ ಧ್ಯಾನ ಕೂತಿರೋದು ಕಾಣುತ್ತೆ. ಶಿವಲಿಂಗದ ಮಧ್ಯದಲ್ಲಿ ನೋಡಿ ಕಾಣುತ್ತೆ. ಶಿವ ಹೀಗೆ ಧ್ಯಾನ ಓಂಕಾರವನ್ನು ತಪಸ್ಸು ಮಾಡ್ತಾ ಇರೋದು. ಜಟೆಯಿಂದ ಗಂಗೆ, ಶಿವನ ಜಟೆಯಿಂದ ಗಂಗೆ ಹರಿ ಕಳೆ ಜಟೆ ಓಂಕಾರ ಹರಿತಾ ಇರುವಂಥದ್ದು ಕಾಣುತ್ತೆ. ಪೂರ್ತಿಯಾಗಿ ಕಾಣುತ್ತೆ ಶಿವಲಿಂಗದಲ್ಲಿ. ಹಾಗಾಗಿ ಓಂಕಾರ ಗಂಟೆ ಹೊಡೆದ ಓಂಕಾರ ನಾದಗಳು ಬರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ತಂದೆಗೆ ಓಂಕಾರನ ಉಪದೇಶ ಮಾಡಿದ ಓಂಕಾರೇಶ್ವರ ಅಂತೇಳಿ ದೇವಸ್ಥಾನಕ್ಕೆ ಹೆಸರು. ತುಂಬ ಪ್ರಾಚೀನವಾದಂಥ ದೇವಸ್ಥಾನ. ಇಲ್ಲಿ ಯಾರು ಇಲ್ಲಿಗೆ ರದ್ದೆ ಇದ್ರು ಬೆಳಗ್ಗೆ 6:30 ದೇವಸ್ಥಾನ ಓಪನ್ ಆಗುತ್ತೆ. 7 ಗಂಟೆ ರುದ್ರಾಭಿಷೇಕ ಶುರುವಾಗುತ್ತೆ. 9 ಗಂಟೆ ರುದ್ರಾಭಿಷೇಕ ಪ್ರತಿನಿತ್ಯ ಜನ ಇರಲಿ ಇರದಿದ್ರು ಇಲ್ಲಿ ಭಗವಂತನ ಕೈಂಕರ್ಯಗಳು ನಡೆಯುತ್ತೆ. ನಿತ್ಯ ರುದ್ರಾಭಿಷೇಕ ಇರುತ್ತೆ. ಬೆಳಗ್ಗೆ 7 ಗಂಟೆ ರುದ್ರಾಭಿಷೇಕ ಶುರುವಾಗಿ 9 ಗಂಟೆ ಮಂಗಳಾರತಿ ಆಗುತ್ತೆ. 8 9 ಗಂಟೆ ಮಂಗಳಾರತಿ ಆಗುತ್ತೆ. ಪುನಃ ಮತ್ತೆ ಸಾಯಂಕಾಲ ರುದ್ರಾಭಿಷೇಕ ಇರುತ್ತೆ. ಅದು 6:30 ಪೂಜೆ ಶುರುವಾಗುತ್ತೆ. 7:30 7:45 ರುದ್ರಾಭಿಷೇಕ ಎಲ್ಲ ಮುಗಿದು ಸಾಯಂಕಾಲ ರುದ್ರಾಭಿಷೇಕ ಇರುತ್ತೆ. ಅದು ಮುಗಿಸ್ಕೊಂಡು ಒಟ್ಟು 8 ಗಂಟೆ ಮಂಗಳಾರತಿ 8 ಗಂಟೆ ಕ್ಲೋಸ್ ಆಗುತ್ತೆ.